ಇವತ್ತು ಮನೇಲೇ ಬ್ಲಾಗ್ ಮಾಡ್ತೀನಿ, ಏನಂದ್ರೆ ಒಂದು ಅನ್ಬಾಕ್ಸಿಂಗ್ ಬ್ಲಾಗ್ ಮಾಡ್ತೀನಿ. ಇಡೀ ನಾನು ರಿಸರ್ಚ್ ಮಾಡಿದ್ದೀನಿ ಯೂಟ್ಯೂಬಲ್ಲೆಲ್ಲ, ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಸಬ್ಬೂಪರ್ ಇದು ನೋಡೋಣ, ಏನೋ ಕೊಟ್ಟಿದ್ದಾರೆ ಇಲ್ಲಿ. ಈ ಸರೌಂಡಿಂಗ್ ಸ್ಪೀಕರ್ ಇದು, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್. ನಾನು ಸಜೆಸ್ಟ್ ಮಾಡೋದು ಸ್ಯಾಮ್ಸಂಗ್ ಅವ್ರದ್ದೇ. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಮುಂಚೆ ಎಲ್ಲ ನಾನೆಲ್ಲ ರೀಚ್ ಆಗೋದು ಆ ಬ್ಲಾಗ್ ಮಾಡ್ತಿದ್ದೆ. ಇವತ್ತು ಮನೇಲೇ ಬ್ಲಾಗ್ ಮಾಡ್ತೀನಿ, ಏನಂದರೆ ಒಂದು ಅನ್ಬಾಕ್ಸಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಮುಂಚೆ ಮಾಡಿದ್ದೀನಿ ಬೈಕ್ದು, ಚಿಕ್ಕ ತೆಗೆದು, ಸಣ್ಣ ಪುಟ್ಟ ಕ್ಯಾಮ್ರಾದೆಲ್ಲ ಮಾಡಿದ್ದೀನಿ. ಬಟ್ ನನಗೆ ಅನ್ಬಾಕ್ಸಿಂಗ್ದು ಕರೆಕ್ಟಾಗಿ ಮಾಡಿಲ್ಲ. ಈ ಸತಿ ಕರೆಕ್ಟಾಗಿ ಮಾಡೋಣ ಅಂತ ಮೇಲೆ ಹೋಮ್ ಥಿಯೇಟ್ರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಒಂದು ಸೌಂಡ್ ಬಾರ್ ತರಿಸಿದ್ವಿ. ಇಡೀ ನಾನು ರಿಸರ್ಚ್ ಮಾಡಿದ್ದೀನಿ ಯೂಟ್ಯೂಬಲ್ಲೆಲ್ಲ, ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಆಲ್ಮೋಸ್ಟ್ ನಾನು ನೋಡಿದ್ದೀನಿ, ಮಾಡೇ ಇಲ್ಲ ಹೇಳ್ಬೇಕಂದ್ರೆ, ನಾನೇ ಮಾಡ್ತಿರೋದು. ಇಂಗ್ಲೀಷಲ್ಲೆಲ್ಲ ತುಂಬ ಜನ ಮಾಡಿದ್ದಾರೆ. ಲೇಟೆಸ್ಟ್ ಇದು ಸ್ಯಾಮ್ಸಂಗ್ ಸೌಂಡ್ ಬಾರ್ Q990D ಅಂತ. ಒಂದು ಸತಿ ಸ್ಪೀಕರ್ ನೋಡ್ಕೊಂಬನ್ನಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ತೀನಿ. ಡಾಲ್ಬಿ ಅಟ್ಮೋಸ್ ಇದೆ, ಅದೇ HDMI ಕೇಬಲ್, ಅದರ ನಾರ್ಮಲ್ ನಿಮ್ಗೆ ಗೊತ್ತಿರೋದು ವಿಷಯನೇ. ಇನ್ನೊಂದೇನೆಂದರೆ ಸ್ಪಾಟಿಫೈ ಇನ್ಬಿಲ್ಟೇ ಇದೆ. ಸ್ಪಾಟಿಫೈ, ಆ್ಯಪಲ್ ಏರ್ ಪ್ಲೇ ಮತ್ತು ಅದು ಕ್ರೋಮ್ ಕ್ಯಾಸ್ಟ್ ಇದೆ, ಅದರ ಇನ್ಬಿಲ್ಟೇ ಇದೆ. ಸೊ ಇದು ಪ್ರೈಸ್ ಬಂದು ಲಾಸ್ಟಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಓಕೆ, ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ, ಹಾಗೆ ಮುಂದೆ ಬಾ. ಸೊ ಇದು ಸೌಂಡ್ ಬಾರ್. ಇದು ಏನಪ್ಪ ಇಷ್ಟು ಬಾರ ಇದೆ ಇದು. ಇದು ಬಾರ್, ಇದು ಸೈಡಲ್ಲಿ ಕಣ. ಇನ್ನೇನೇನಿದೆ ಹೊರಗಡೆ? ಯಪ್ಪ. ಸೊ ಇದು ಸಬ್ಬೂಪರ್ ಇದು ನೋಡೋಣ, ಏನೋ ಕೊಟ್ಟಿದ್ದಾರೆ ಇಲ್ಲಿ. ಇದು ಮೆನ್ಯೂ ಗೇಜ್ ಇದೆ. ಮೆನ್ಯೂ ಇದರಲ್ಲಿ ಬೇಕಂದರೆ ನಿಮಗೇನೋ ಗೊತ್ತಾಗಿಲ್ಲ ಅಂದರೆ ನೋಡಿ ಹೆಂಗೆ ಫಿಟ್ ಮಾಡೋದು, ಪ್ರತಿಯೊಂದು ಮೆನ್ಯೂ ಇದೆ. ಇದ್ರಲ್ಲಿ ನೋಡ್ಕೊಬೇಕಾದ್ರೆ ನೀವು ಹಾಕೊಬೋದು ನೋಡಿ. ಇದು ಆಮೇಲೆ ನಮಗೂ ಯೂಸ್ ಆಗುತ್ತೆ. ಸೈಡಲ್ಲಿ ಇಕ್ಕಿರೋಣ. ಕಸ್ಟಮರ್ ಡೀಟೇಲ್ಸು ಏನೋ ಗೊತ್ತಿಲ್ಲ. ವೈರ್ ಗೈಸ್ ಇದು, ಅದರದ್ದೆಲ್ಲ ವೈರಿಂಗು ಇದು ನೋಡಿ. ಇಷ್ಟೇ ವೈರಿಂಗ್, ಇಷ್ಟೇ ಇದೆ ಇದರಲ್ಲಿ. ಸೊ ಇದು ಆಮೇಲೆ ಕನೆಕ್ಷನ್ ಕೊಡುವಾಗ ನಿಮಗೆ ಪ್ರತಿಯೊಂದು ಒಂದೊಂದೇ ಹೇಳ್ತೀನಿ. ಓಕೆ, ಸೊ ಈಗ ಇದು ಸಬ್ಬೂಪರ್, ಇದು ಓಪನ್ ಮಾಡೋಣ ಬನ್ನಿ. ಸೊ ಇನ್ನೊಂದೇನೆಂದರೆ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಲ್ಲ. ನಿಮಗೆಲ್ಲ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ನಾನು ನಮ್ಮ ಮನೆಗೆ ತರಿಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ, ನನಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ನೋಡ್ಕೊಳ್ಳಿ, ನೋಡಿ ಬನ್ನಿ, ಸಬ್ಬೂಪರ್ ನೋಡ್ಕೊಂಬನ್ನಿ. ಸೊ ಇದು ಸೈಡಲ್ಲಿ ಇಕ್ಕಿರೋಣ. ಇನ್ನೂ 2 ಸ್ಪೀಕರ್ಸ್ ಇದೆ, ಅದು ನೋಡ್ಕೊಂಬಂದಾದ್ಮೇಲೆ ಫಿಟ್ ಮಾಡೋಣ. ಸೊ ಇದೇನೆಂದರೆ ಇನ್ನೂ 2 ಸ್ಪೀಕರ್ ಎಕ್ಸ್ಟ್ರಾ ಸರೌಂಡಿಂಗಿಗೆ. ಸೊ ಇದು ಅನ್ಬಾಕ್ಸಿಂಗ್ ಮಾಡೋಣ. ಸೊ ನೋಡಿ, ಈ ಸರೌಂಡಿಂಗ್ ಸ್ಪೀಕರ್ ಇದು. ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಇನ್ನೊಂದು 2 ಸ್ಪೀಕರ್ ಇದೆ. ಇದು ಸೇಮ್.
ಸಬ್ಬೂಪರ್ಗೆ ಅದಕ್ಕೇನು ವೈರಿಂಗ್ ಏನೂ ಇಲ್ಲ, ಎಲ್ಲ ಬ್ಲೂಟೂತ್ ಕನೆಕ್ಷನ್ ಇವಾಗ. ಎಲ್ಲ ಅನ್ಬಾಕ್ಸಿಂಗ್ ಮಾಡಾಯಿತು, ಇವಾಗ ಕನೆಕ್ಷನ್ ಕೊಡೋಣ. ಹೆಂಗೆ ಅಂತ ನನಗೂ ಗೊತ್ತಿಲ್ಲ, ಮೆನ್ಯೂ ಕೊಟ್ಟಿದ್ರಲ್ಲ ಅದರಲ್ಲಿ ಪ್ರತಿಯೊಂದು ನೋಡಿ ಕನೆಕ್ಷನ್ ಕೊಡೋಣ ಬನ್ನಿ. ಸೊ ಅದು ಯಾವಾಗಲೇ ಒಂದು ಬಾಕ್ಸ್ ನೋಡಿದ್ರಲ್ಲ, ಇವಾಗ ಈ ಬಾಕ್ಸ್ ಒಳಗಡೆ ಏನೇನಿದೆ ನೋಡೋಣ ರೀ. ಇದೊಂದು ಇದು ಅದೆರಡು ಸ್ಪೀಕರ್ಸ್ದು, ಸರೌಂಡಿಂಗ್ ಸ್ಪೀಕರ್ಸ್ದು ಇದು, ಮತ್ತು ಇದೆರಡು ಸರೌಂಡಿಂಗ್ ಸ್ಪೀಕರ್ಸ್ದು. ಇದು ಮೋಸ್ಟ್ಲಿ ಇದು ಟಿ ವಿಗೆ ಹಾಕೋದು ಅನಿಸುತ್ತೆ. ಇದು ಟಿ ವಿಯಿಂದ ಸ್ಪೀಕರ್ಗೆ HDMI ಕೇಬಲ್ ಇದು. ಇದು ಬಾರ್ದು ಇದ್ಯಾವುದು, ಇದು ಸಬ್ಬೂಪರ್ದು. ಎಸ್, ಅಷ್ಟೇ ಮುಗೀತು ಫೈನಲಿ. ರಿಮೋಟ್ ನೋಡೋಣ ಇದು ಹೆಂಗಿದೆ ಅಂತ. ಚೆನ್ನಾಗಿದೆ ರಿಮೋಟ್ ಇವ್ರದ್ದು, ಸ್ಯಾಮ್ಸಂಗ್ ಅವ್ರದ್ದಲ್ವ, ಸಖತ್ತಾಗಿರುತ್ತೆ. ಸೇಮ್ ರಿಮೋಟ್ ಗೈಸಿದ್ದು, ನಮ್ಮ ಟಿ ವಿ ಇದು ಸೇಮ್ ರಿಮೋಟು ನೋಡಿ. ಕ್ರೇಜಿ. ಇದು ಸ್ಯಾಮ್ಸಂಗ್ ಟಿ ವಿನೇ, ರೀಸೆಂಟ್ಲಿ ತಂದಿದ್ದು. ಎಷ್ಟು ಇಂಚಿದು? 65 ಇಂಚ್. 65 ಇಂಚ್ದು ತಂದಿದ್ವಿ. ಸೇಮ್ ರಿಮೋಟ್. ಎರಡೂ ಸೇಮ್ ಆಯ್ತಲ್ಲ, ಕ್ರೇಜಿ ಗುರು. ಸೊ ಬನ್ನಿ, ಇದು ರಿಮೋಟು, ಇದಕ್ಕೊಂದು ಶೆಲ್ ಹಾಕ್ಬಿಡೋಣ ಬನ್ನಿ. ಸೊ ಆಲ್ರೆಡಿ ಅವ್ರು ಶೆಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು, ಈಚೆ ಹೋಗಿ ತೊಗೊಂಬರೋದು ಕೆಲಸ ಇಲ್ಲ ನಮಗೆ. ಕಾಲು ನೋವ್ತಿದ್ದು ಅವಾಗಲಿಂದ ನಿಂತು. ಸೊ ನೋಡಿ, ಇನ್ನೊಂದೇನೆಂದರೆ ಟಿ ವಿ ರಿಮೋಟ್ಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇದಕ್ಕೆ ಸೋಲಾರ್ ಕೊಟ್ಟಿದ್ದಾರೆ, ಇದಕ್ಕೆ ಸೋಲಾರ್ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಈ ಟಿ ವಿ ರಿಮೋಟ್ ಅಲ್ವಾ, ಸ್ಪೀಕರ್ ರಿಮೋಟು, ಸ್ವಲ್ಪ ಚೇಂಜಸ್ ಇರಲೇಬೇಕು, ಎಲ್ಲ ಸೇಮ್ ಕೊಟ್ಬಿಟ್ರೆ. ಓಕೆ, ಇವಾಗ ಸೆಟಪ್ ಮಾಡೋಣ. ಇನ್ನೊಂದೇನೆಂದರೆ ಇದು ಕ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇದು ಯಾವುದು ಬಾರ್ ಇದೆಯಲ್ಲ, ಬಾರ್ ಇದು ಮಾಡೋಕ್ಕೆ, ಕ್ಲ್ಯಾಂಪ್ ಮಾಡೋಕ್ಕೆ ತೋರಿಸ್ತೀನಿ. ಬರ್ತಾನೆ ಇಲ್ವಲ್ಲ ಈಚೆ. ಉಯ್, ತಾಳ್ಮೆ ಇರಬೇಕು ಗೈಸ್, ತಾಳ್ಮೆ ಇದ್ದರೆ ಎಲ್ಲ ಬರುತ್ತೆ ನೋಡಿ. ಸೊ ಇದು ಹೆಂಗೆ ಅಂದರೆ ಕ್ಲ್ಯಾಂಪು, ಇವಾಗ ಒಬ್ಬೊಬ್ಬರು ಮನೇಲಿ ಏನೋ ಶೋ ಮಾಡಿರ್ತಾರಲ್ಲ, ಹಿಂಗೆ ಪ್ಲೇನ್ ಇರುತ್ತೆ, ಇಲ್ಲಾಗಲ್ಲ ಬಿಡಿ, ಇಲ್ಲಿ ಹಾಕೋದಲ್ಲ, ಮೇಲೆ ಹಾಕೋದು, ಸುಮ್ಮನೆ ಇಲ್ಲಿ ತೋರಿಸ್ತಿರೋದು. ಈ ಕ್ಲ್ಯಾಂಪ್ ಮಾಡಿ ಎರಡು ಸೈಡ್ ಇದ್ರ ಮೇಲೆ ಬಾರಿಕೋದು. ಸೊ ಅದಕ್ಕೆ ಇವ್ರು ಕಟ್ಟಿರೋದು. ಬಟ್ ಇದು ನಮ್ಗೆ ಯೂಸ್ ಇಲ್ಲ, ಒಬ್ಬೊಬ್ರಿಗೆ ಯೂಸ್ ಆಗುತ್ತೆ, ಯೂಸ್ ಮಾಡ್ಬೋದು. ಇದಕ್ಕೆ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಓಪನ್ ಮಾಡೋದು ಬೇಡ ಸುಮ್ಮನೆ. ಸೊ ಇದು 2 ವೈರ್ ಅಂದರೆ ಸರೌಂಡಿಂಗ್ ಸ್ಪೀಕರ್ದು ಕನೆಕ್ಷನ್ ಕೊಡೋಣ ಬನ್ನಿ. ಸೊ ಇದಕ್ಕೆ ಬನ್ನಿ, ಇಲ್ಲಿ ಕನೆಕ್ಷನ್ ಕೊಡಬೇಕು. ಕರೆಕ್ಟಿಂಗ್ ವೈರ್ ಹೋಗೋಕ್ಕೂ ದಾರಿ ಕೊಟ್ಟಿದ್ದಾರೆ ಅವರು, ಅಷ್ಟೇ. ಸೊ ಇದು ಬಾರ್ದು ನೋಡಿ ಗೈಸ್, ಬಾರ್ ನೋಡಿ, ನಮ್ಮ ಮನೆಗೆ ಇಲ್ಲಿ ಆ್ಯಕ್ಚುಲಿ ಕೆಳಗಡೆ ತರಿಸ್ಬೇಕು ಅಂತ ತರಿಸಿದ್ದಲ್ಲ, ಇಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತಿದೆ ನೋಡಿ. ಇದು ಟಿ ವಿ ಕೆಳಗಡೆ ಪರ್ಫೆಕ್ಟ್ ಫಿಟ್ ಇದು. ಇದಕ್ಕೆ ಫಸ್ಟ್ ಇದು ಕೊಟ್ಬಿಡೋಣ ಬನ್ನಿ, ಊಪರ್ ಕೊಟ್ಬಿಡೋಣ. ಊಪರ್ಗೆಲ್ಲಪ್ಪ ಕೊಡೋದು, ಇಲ್ಲಿ ಕೊಡಬೇಕು ಊಪರ್ಗೆ. ಎಸ್, ಇದೆಲ್ಲರೂ ಕಲೆಕ್ಷನ್ ಕೊಡಬೇಕಲ್ಲ ಇವಾಗ. ಇಲ್ಲೇ ಕೊಟ್ಬಿಡೋಣ. ಬಾರ್ ಅಂತೂ ಹೆವಿ ವೇಟ್ ಇದೆ ಗೈಸ್, ಹೆವಿ ಅಂದರೆ ಹೆವಿ ವೇಟ್. ಇದಕ್ಕೆ ಕನೆಕ್ಷನ್ ಕೊಡೋಣ ಇವಾಗಿರಿ. ಎಲ್ಲಪ್ಪ ಕನೆಕ್ಷನ್ ಕೊಡೋದು ಇದಕ್ಕೆ. ಇಲ್ಲಿದೆ ಕನೆಕ್ಷನ್ ಕೊಡೋದು. ಕರೆಕ್ಟಿಂಗ್ ವೈರ್ ಹೋಗೋಕ್ಕೂ ದಾರ ಇದೆ. ಯಪ್ಪ, ಫಸ್ಟ್ ಹಿಂಗೆ ಇಕ್ಕಿರೋಣ, ಆಮೇಲೆ ಕರೆಕ್ಟಾಗಿ ಸೆಟಪ್ ಮಾಡೋಣ ಇಲ್ಲಿ. ಸೊ ಇವಾಗ ಪ್ರತಿಯೊಂದು ಇನ್ಸ್ಟಾಲೇಷನ್ ಮಾಡಾಯಿತು ನೋಡಿ. ಇದು ಸರೌಂಡಿಂಗ್ ಸ್ಪೀಕರ್, ಇದು ಆ್ಯಕ್ಚುಲಿ ಇದ್ರ ಪಕ್ಕದಲ್ಲಿ ಇಕ್ಕೋದಲ್ಲ. ನೀವು ಹಿಂಗೆ ನೋಡುವಾಗ ನಿಮ್ಮ ಬ್ಯಾಕ್ ಸೈಡ್ ಇರಬೇಕಿದ್ದು 2 ಸ್ಪೀಕರ್. ನಾವು ಸುಮ್ಮನೆ ಇವಾಗ ನಿಮ್ಗೆ ತೋರಿಸ್ಬೇಕು ಅಂತ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ. ಇಲ್ಲೆಲ್ಲೂ ಆ ಕಡೆ ಕನೆಕ್ಷನ್ ಕೊಡೋಕ್ಕೆ ಜಾಗ ಇಲ್ಲ. ಇದು ಸಬ್ಬೂಪರು ನೋಡಿ, ಇಲ್ಲಿ ಕರೆಕ್ಟಾಗಿ ಜಾಗ ಇದೆ ನಮಗೆ ಇಕ್ಕಕ್ಕೆ. ಸಬ್ಬೂಪರು, ಬಾರು, ಇಲ್ಲೊಂದು ಸ್ಪೀಕರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇದು ನಿಮಗೆ HDMI ಕೇಬಲು ನಿಮಗೆ ನಮಗೆ ಯೂಸ್ ಆಗೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಮಗೆ ಪ್ರೊಜೆಕ್ಟ್ಗಲ್ವ ಮೇಲೆ ಆಗ್ತಿರೋದು. ಇದು ಟಿ ವಿಯಿಂದ ಸ್ಪೀಕರ್ ಕನೆಕ್ಟ್ ಕೊಡೋಕ್ಕೆ, ನಿಮ್ಮ ಟಿ ವಿ ಚಾನಲ್ಸೆಲ್ಲ ಏನಾದ್ರು ಸ್ಪೀಕರ್ಗೆ ಬರಬೇಕಂದ್ರೆ ಸೊ ಅದಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ಇದು ಕನೆಕ್ಷನ್ ಕೊಡೋಕ್ಕೆ ಹೋಗಿಲ್ಲ. ನೀವು ಬ್ಲೂಟೂತಲ್ಲೂ ಮಾಡ್ಬೋದು, ಬಟ್ ಸ್ವಲ್ಪ ಲ್ಯಾಗ್ ಆಗುತ್ತೆ ಅಷ್ಟೇ ವಾಯ್ಸು. ಸೊ ಇದು ಸೊ ನೋಡಿದ್ರಲ್ಲ, ಎಲ್ಲ ಸೆಟಪ್ ಮಾಡಾಯಿತು. ಇಲ್ಲೆರಡು ಸ್ಪೀಕರ್ ಹಾಕಿದ್ನಲ್ಲ, ಅದು ತೆಗ್ದು ಅಲ್ಲಿ ಫಿಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಸರೌಂಡಿಂಗ್ ಇರಬೇಕು, ಅದು ನಮ್ಗೆ ಅಷ್ಟು ಎಫೆಕ್ಟ್ ಕೊಡ್ತಿರ್ಲಿಲ್ಲ ಅಲ್ಲಿ ಮುಂದೆ ಇದಕ್ಕೆ.
ಅದೇ ಆವಾಗಲೂ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಇವಾಗ ನಿಮಗೆ ತೋರಿಸೋಣ ಸೌಂಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ. ಸ್ಪೀಕರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿದೆ. ಸೊ ಪ್ಲೇ ಮಾಡ್ತೀನಿ, ಡಾಲ್ಬಿ ಅಟ್ಮಾಸ್ಗೆ ಸೌಂಡ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಫೋನಲ್ಲಿ ನೋಡೋಕ್ಕೆ ಬೇರೆ ಥರ, ಇಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೀವಲ್ಲ ಅದೇ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಿಮ್ಮ ಮನೇಲಿ ಏನಾದ್ರು ಹೋಮ್ ಥಿಯೇಟ್ರ್ ಏನಾದ್ರು ಮಾಡೋದ್ರ ಪ್ಲ್ಯಾನ್ಸ್ ಇದೆ. ಬಟ್ ಹೋಮ್ ಥಿಯೇಟರ್ ಅಂತ ಅಲ್ಲ, ಮನೇಲಿ ನೀವು ಒಂದು ಮನೇಲಿ ಸಬ್ಬೂಪರು ಬಾರ್ ಏನಾದ್ರು ಬೇಕಂದರೆ ನಾನು ಸಜೆಸ್ಟ್ ಮಾಡೋದು ಸ್ಯಾಮ್ಸಂಗ್ ಅವ್ರದ್ದು. ಬಟ್ JBL ಅವ್ರದ್ದು ತುಂಬ ಚೆನ್ನಾಗಿದೆ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ಬಾಯ್. ಇನ್ನೊಂದು ಆಫ್ ಮಾಡಬೇಡಿ, ಇನ್ನೊಂದು ಹೇಳೋದು ಮರ್ತೋದೆ. ನೀವು ಪ್ರೈಸ್ ಐಡಿಲ್ಲ. ಪ್ರೈಸು ಬಂದು ನೀವು ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋದರೆ 1,34,000 ಇದೆ. ನಮಗೊಂದು ಸ್ವಲ್ಪ ಆಫರಲ್ಲಿ ಸಿಕ್ತು. ಇವಾಗ ಆಫರ್ ಮೇ ಬಿ ಒಂದು ಅರೌಂಡ್ 1 lakh ಹಂಗಿರುತ್ತೆ. ಸೊ ಸಿ ಯು, ಬಾಯ್.